ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 25ನೆಯ ಶ್ಲೋಕ. ತ್ರಯಾಣಾಂ ದೇವಾನಾಂ ತ್ರಿಗುಣಜನಿತಾನಾಂ ತವ ಶಿವೇ ಭವೇತ್ ಪೂಜಾ ಪೂಜಾ ತವ ಚರಣಯೋರ್ಯಾ ವಿರಚಿತಾ ತಥಾ ಹಿ ತ್ವತ್ಪಾದೋದ್ವಹನಮಣಿಪೀಠಸ್ಯ ನಿಕಟೆ ಸ್ಥಿತಾ ಹೇತೆ ಶಶ್ವನ್ಮುಕುಳಿತ ಕರೋತ್ತಂ ಸಮಕುಟಾಹ. ಹೇ ಸರ್ವಮಂಗಳೆಯಾದ ಶಿವೆಯೇ, ನಿನ್ನ ಮಾಯೆಯಿಂದ ಜನ್ಯವಾದ 3 ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದ ಜನಿಸಿದಂತಹ ಮಹಾತ್ಮರು ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ರುದ್ರ, ಇವರು ಸದಾಕಾಲವೂ ಕರವನ್ನ ಮೇಲೆತ್ತಿಕೊಂಡು ನಿನ್ನ ಪಾದದ ಬಳಿ ನಿಂತು ನಿನ್ನನ್ನು ಪ್ರಾರ್ಥನೆ ಮಾಡುತ್ತಿರುತ್ತಾರೆ. ಯಾವ ಭಕ್ತರು ನಿನಗೆ ನಿನ್ನ ಪಾದಕಮಲಗಳಿಗೆ ಪೂಜೆ ಮಾಡುತ್ತಿರುತ್ತಾರೋ ಅದು ನಿಜವಾದ ಪೂಜೆಯಾಗತ್ತೆ. ಯಾಕೆ ಅಂದರೆ ಅವರು ಸರ್ವದೇವತೆಗಳನ್ನೂ ಆರಾಧನೆ ಮಾಡಿದಂತಾಗತ್ತೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ಅಮ್ಮನಿಗೆ ಮಾಡಿದ ಪೂಜೆ ಸರ್ವ ದೇವತೆಗಳಿಗೂ ಸಲ್ಲುತ್ತೆ ಅನ್ನುವಂಥ ಭಾವವನ್ನು ಹೇಳಿದ್ದಾರೆ. ಒಂದು. ಎರಡನೆಯ ವಿಚಾರ ಏನಪ್ಪಾ ಅಂದರೆ, ಅಮ್ಮನ ಮುಂದೆ ಈ ತ್ರಿಮೂರ್ತಿಗಳು ನಮಸ್ಕಾರವನ್ನು ಮಾಡುತ್ತಾ ನಿಂತಿದ್ದಾರೆ. ಹಾಗಾಗಿ ಅಮ್ಮ ದೊಡ್ಡವಳು, ಈ ತ್ರಿಮೂರ್ತಿಗಳು ಚಿಕ್ಕವರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಆತ್ಮೀಯರೇ, ಈ ಯೋಚನೆ ಪಾಪಿಷ್ಟವಾದ ಯೋಚನೆ. ನೀವು ಯಾವ ದೇವರ ಆರಾಧಕರಾಗಿದ್ದೀರೋ ನಿಮಗೆ ಆ ದೈವವೇ ಸರ್ವೋತ್ಕೃಷ್ಟವಾದ ದೈವ ಅಂತ ಭಾವಿಸಿರಬೇಕು. ಆದರೆ ಅದೇ ಸಮಯದಲ್ಲಿ ಇತರ ದೇವತೆಗಳ ಬಗ್ಗೆ ಅಸಡ್ಡೆಯ ಭಾವವಿರಬಾರದು. ಭಕ್ತಿ ಇರಬೇಕು, ಗೌರವ ಇರಬೇಕು. ನಮ್ಮ ದೇವರು ದೊಡ್ಡವರು, ಆ ದೇವರು ಚಿಕ್ಕವರು ಅಂತ ಹೇಳುವಂಥದ್ದು ಬಾಲಭಾಷೆಯಾಗುತ್ತೆ, ಅದು ಸರಿಯಲ್ಲ ಅಂತ. ನೋಡಿ, ಪುರಾಣಗಳಲ್ಲಿ ಯಾವುದೇ ದೇವತೆಯ ಪಾರಮ್ಯವನ್ನ, ಶ್ರೇಷ್ಠತೆಯನ್ನ ಹೇಳಬೇಕಾದರೆ ಉಳಿದ ದೇವತೆಗಳನ್ನ ಪರಿವಾರ ದೇವತೆಗಳು ಅಂತ ಹೇಳುವಂಥದ್ದು ಒಂದು ದೃಷ್ಟಿಕೋನ ಇದೆ. ನಾವದನ್ನು ಸ್ಪಷ್ಟವಾಗಿ ತಿಳಿಯಬೇಕು. ನೋಡಿ, ಉದಾಹರಣೆಗೆ ಶಿವನೇ ಸರ್ವಶ್ರೇಷ್ಠ ಅಂತ ಶಿವಪುರಾಣವನ್ನು ಹೇಳಿದಾಗ ಅಲ್ಲಿ ಉಳಿದ ದೇವತೆಗಳೆಲ್ಲ ಅಂದರೆ ವಿಷ್ಣುವೇ ಮೊದಲಾದ ದೇವತೆಗಳು ಸ್ವಲ್ಪ ಚಿಕ್ಕವರಂತೆ ಕಾಣುತ್ತಾರೆ. ಸರಿ, ವಿಷ್ಣು ಪುರಾಣವನ್ನು ನೀವು ಓದಿದಾಗ ವಿಷ್ಣುವೇ ಸರ್ವೋತ್ಕೃಷ್ಟ ಅಂತ ಅಲ್ಲಿ ಹೇಳ್ತಾರೆ. ಆಗ ಶಿವನೇ ಮೊದಲಾದಂತಹ ದೇವತೆಗಳು ವಿಷ್ಣುವಿಗಿಂತ ಚಿಕ್ಕವರಂತೆ ಕಾಣ್ತಾರೆ. ಹಾಗೆಯೇ ಗಣಪತಿಯ ಪುರಾಣವನ್ನ ಓದಿದಾಗ ಗಣಪತಿ ಸರ್ವೋತ್ಕೃಷ್ಟವಾದ ದೇವ ಅಂತ ಅಲ್ಲಿ ಹೇಳ್ತಾರೆ. ಇನ್ನ ಉಳಿದ ತ್ರಿಮೂರ್ತಿಗಳೇ ಮೊದಲಾದ ದೇವತೆಗಳು ಚಿಕ್ಕವರಂತೆ ಕಾಣುತ್ತಾರೆ. ಹೀಗೆ ಇದು ಶಕ್ತಿ ಪ್ರಧಾನವಾದಂಥ ದಿವ್ಯವಾದಂಥ ಕೃತಿಯಾದ್ದರಿಂದ ಶಕ್ತಿಯ ಪಾರಮ್ಯವನ್ನು ಹೇಳಲು ಸಲುವಾಗಿ ಅಮ್ಮ ಸರ್ವಕ್ಕೂ ಆದಿಯಾಗಿದ್ದವಳು, ಅವಳಿಂದ ಈ ತ್ರಿಮೂರ್ತಿಗಳು ಜನಿಸಿದವರು ಅಂತ ಹೇಳುತ್ತಿದ್ದಾರೆ ಅನ್ನುವಂಥದ್ದು ಪ್ರಮಾಣಭೂತವಾಗಿ ಹೇಳ್ತಾ ಇದ್ದಾರೆ. ಇಷ್ಟು ಮಾನಸಿಕ ಸಿದ್ಧತೆಯೊಂದಿಗೆ ಈಗ ನಾವು ಮೊದಲನೇ ಸಾಲಿನಲ್ಲಿ ಗುರುಗಳು ಏನನ್ನು ಹೇಳಿದ್ದಾರೆ ಅನ್ನುವುದನ್ನು ನೋಡೋಣ. ತ್ರಯಾಣಾಂ ದೇವಾನಾಂ ತ್ರಿಗುಣ ಜನಿತಾನಾಂ ತವ ಶಿವೇ ಅಂತ ಆರಂಭಿಸಿದ್ದಾರೆ. ಬಹುಶಃ ಗುರುಗಳಿಗೆ ಅದಕ್ಕೆ ಆಧಾರ ದುರ್ಗಾ ಸಪ್ತಶತಿಯಲ್ಲಿ ಆ ಆದಿಶಕ್ತಿ ತನ್ನ ತ್ರಿಗುಣದಿಂದಲೇ ಈ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದಳು ಅನ್ನುವಂಥ ಸಾಲು ಪ್ರಮಾಣವಾಗಿ ತೆಗೆದುಕೊಂಡಿರಬೇಕು. ಅಥವಾ ಇನ್ನು ಬೇಕಾದಷ್ಟು ಪುರಾಣಗಳಲ್ಲಿ ಸಾಕಷ್ಟು ವಿಚಾರಗಳಿದೆ. ಆ ದುರ್ಗಾ ಸಪ್ತಶತಿಯಲ್ಲಿ ಹೇಳುವಂಥದ್ದು ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ. ಅಂದರೆ ಎಲ್ಲಕ್ಕೂ ಮೊದಲು, ಅಂದರೆ ಸೃಷ್ಟಿಗೂ ಪೂರ್ವದಲ್ಲಿ ಆ ಪರಮೇಶ್ವರಿ ಅನ್ನುವಂಥ ಅವಳೊಬ್ಬಳೇ ಇದ್ದದ್ದು. ಅವಳನ್ನ ಮಹಾಲಕ್ಷ್ಮಿ ಅಂತ ಕರೀತಾರೆ. ಆಕೆಗೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಸಂಕಲ್ಪ ಬಂತು. ಅದರಿಂದ ತನ್ನಲ್ಲಿ ಇದ್ದಂತಹ ಸತ್ವಗುಣವನ್ನು ತೆಗೆದು ಮಹಾಸರಸ್ವತಿಯನ್ನು ಸೃಷ್ಟಿ ಮಾಡುತ್ತಾಳೆ.
ಮತ್ತೆ ತನ್ನಲ್ಲಿರುವ ತಮೋಗುಣವನ್ನು ತೆಗೆದು ಮಹಾಕಾಳಿಯನ್ನು ಸೃಷ್ಟಿ ಮಾಡ್ತಾಳೆ. ಹಾಗೆಯೇ ತನ್ನಲ್ಲೇ ರಾಜಸ ಗುಣವನ್ನು ಉಳಿಸಿಕೊಂಡು ತಾನು ಮಹಾಲಕ್ಷ್ಮಿಯಾಗಿ ಉಳಿತಾಳೆ ಅಂತ ಹೇಳಿ ಪ್ರಾಧಾನಿಕಾರಹಸ್ಯಂ ಅನ್ನುವ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಮತ್ತೆ ಈ ಮಹಾಕಾಳಿಯು ತನ್ನಿಂದ ರುದ್ರನನ್ನು ಸರಸ್ವತಿಯನ್ನು ಸೃಷ್ಟಿ ಮಾಡಿದಳು. ಮಹಾಸರಸ್ವತಿಯು ವಿಷ್ಣುವನ್ನು ಗೌರಿಯನ್ನು ಸೃಷ್ಟಿ ಮಾಡಿದಳು. ಹಾಗೆಯೇ ಮಹಾಲಕ್ಷ್ಮಿಯು ತನ್ನಿಂದ ಲಕ್ಷ್ಮಿಯನ್ನು ಬ್ರಹ್ಮದೇವನನ್ನು ಸೃಷ್ಟಿ ಮಾಡಿದ್ಲು ಅಂತ ಹೇಳಿದ್ದಾರೆ. ಇದರಲ್ಲಿ ಬ್ರಹ್ಮನಿಗೆ ಸರಸ್ವತಿಯನ್ನು, ವಿಷ್ಣುವಿಗೆ ಲಕ್ಷ್ಮಿಯನ್ನು, ಹಾಗೆ ರುದ್ರನಿಗೆ ಗೌರಿಯನ್ನ ಕೊಟ್ಟು ಮದುವೆ ಮಾಡುತ್ತಾರೆ ಎನ್ನುವ ವಿವರಣೆಯೂ ಇದೆ. ಹೀಗೆ ಆ ಆದಿಪರಾಶಕ್ತಿಯಾದ ಶಿವೆಯಿಂದಲೇ ಈ ತ್ರಿಮೂರ್ತಿಗಳು ತ್ರಿಗುಣದಿಂದ ಜನಿಸಿದರು ಅಂತ ಹೇಳಿದ್ದಾರೆ. ಮತ್ತೊಂದು ವಿಚಾರವನ್ನ ಈ ಶ್ಲೋಕದಲ್ಲಿ ನಾವು ನೋಡಬಹುದು. ಗುರುಗಳು ಅಮ್ಮನನ್ನ ಪ್ರಾರ್ಥನೆ ಮಾಡಿದ್ದು ಶಿವೇ ಅನ್ನುವ ಹೆಸರಿನಿಂದ. ಶಿವೇ ಅಥವಾ ಶಿವ ಅಂದ್ರೆ ಅರ್ಥ ಪ್ರಮಹಸಿಪತೆ ನಿಸ್ತ್ರೈಗುಣ್ಯೇ ಶಿವಾಯ ನಮೋ ನಮಃ ಅಂತ. ಶಿವ ಅಂತಂದ್ರೇನೆ ನಿಸ್ತ್ರೈಗುಣ್ಯ ಅಂತ, ಮೂರು ಗುಣಗಳು ಇಲ್ಲದ್ದು ಅಂತ. ಹಾಗಾಗಿ ಗುರುಗಳು ಇಲ್ಲಿ ಶಿವೇ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಏನರ್ಥ? ಅಮ್ಮನಿಗೆ ತ್ರಿಗುಣಗಳು ಇಲ್ಲ, ಆದರೆ ಸೃಷ್ಟಿಯಾದಿ ಮಾಡಲಿಕ್ಕೋಸ್ಕರವಾಗಿ ಆರೋಪ ಮಾಡಿಕೊಳ್ಳುತ್ತಾಳೆ ಅಂತ. ಅದಾದ ಮೇಲೆ ಭವೇತ್ ಪೂಜಾ ತವ ಚರಣಯೋರ್ಯಾ ವಿರಚಿತ ತಥಾಹಿ ತ್ವತ್ಪಾದೋದ್ವಹನ ಮಣಿಪೀಠಸ್ಯ ನಿಕಟೇ. ಹೀಗೆ ಆ ಶಿವೆಯಿಂದ ಹೊರಬಂದ ಈ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಮಾಡಬೇಕಾದರೆ ಅವರಿಗೆ ಶಕ್ತಿ ಬೇಕಲ್ಲ. ಯಾರೇ ಇರಲಿ, ಯಾವುದಾದರೂ ಕೆಲಸ ಮಾಡಬೇಕು ಅಂತಾದರೆ ಅವರಿಗೆ ಆ ಕೆಲಸ ಮಾಡಲಿಕ್ಕೆ ತಕ್ಕದಾದ ಶಕ್ತಿ ಇರಬೇಕು ಅಂತ. ಶಕ್ತಿ ಇಲ್ಲ ಅಂದರೆ ಯಾರಾದರೂ ಸರಿ ಯಾವ ಕೆಲಸವನ್ನು ಮಾಡಲು ಅಶಕ್ಯರಾಗುತ್ತಾರೆ, ಸಾಧ್ಯವೇ ಇಲ್ಲ ಕೆಲಸ ಮಾಡಲಿಕ್ಕೆ ಅಂತ. ಹೀಗಾಗಿ ತ್ರಿಮೂರ್ತಿಗಳು ತಾವು ಮಾಡಬೇಕಾದಂತಹ ಸೃಷ್ಟಿಯಾದಿ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡಮ್ಮ ಅಂತ ಹೇಳಿ ಅವಳ ವೈಭವವನ್ನ ತ್ರಿಮೂರ್ತಿಗಳೇ ಮೊದಲಾದವರು ಕೀರ್ತಿಸುತ್ತಾ ಬ್ರಹ್ಮೋಪೇಂದ್ರ ಮಹೇಂದ್ರಾದಿದೇವ ಸಂಸ್ಥುತ ವೈಭವ, ಹೀಗೆ ಆ ದೇವಿಯ ವೈಭವವನ್ನ ಸ್ತೋತ್ರ ಮಾಡುತ್ತಾ ಶ್ರೀಮಾತೆಯು ಪಾದಗಳನ್ನಿಡಬಹುದಾದಂಥ ನವರತ್ನಯುಕ್ತವಾದ ಮಣಿಗಳಿಂದ ನಿರ್ಮಿತವಾದ ಪೀಠದ ಬಳಿ ಶುದ್ಧವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಸ್ಥಿತಾಹ್ಯೇತೆ ಶಶ್ವನ್ ಮುಕುಳಿತ ಕರೋತ್ತಂ ಸಮಕುಟಾಹ. ಆ ತ್ರಿಮೂರ್ತಿಗಳೇ ಮೊದಲಾದವರು ತಮ್ಮ ಶಿರಸ್ಸಿನ ಮೇಲೆ ಕೈ ಮೇಲೆತ್ತಿ ನಮಸ್ಕಾರ ಮಾಡ್ತಾ ಇದ್ದರಂತೆ. ಆ ನಮಸ್ಕಾರ ಮಾಡೋದು ಹೇಗಿದೆ ಅಂತಂದ್ರೆ, ತ್ರಿಮೂರ್ತಿಗಳ ಕೈಗಳು ಬಂಗಾರದಂತಿದೆಯಂತೆ, ಬಂಗಾರದ ವರ್ಣದಂತೆ ಫಳ 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 ಹೊಳಿತಾ ಇದೆ. ಆ ಶಿರಸ್ಸಿನ ಮೇಲೆ ಜೋಡಿಸಿದ ಕರಗಳು ಕಿರೀಟಕ್ಕೆ ಮತ್ತೊಂದು ಕಿರೀಟವಿಟ್ಟಂತೆ ಅನ್ನುವ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ತ್ರಿಮೂರ್ತಿಗಳು ಸದಾಕಾಲ ಅಮ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಾರೆ, ಅಮ್ಮನಿಗೆ ಹತ್ತಿರವಾಗಿರ್ತಾರೆ. ಆದ್ದರಿಂದ ಅಮ್ಮನ ಭಕ್ತರು ಅಮ್ಮನಿಗೆ ನಮಸ್ಕಾರವನ್ನು ಮಾಡುವಾಗ, ಪೂಜೆ ಮಾಡುವಾಗ, ಆರತಿಯನ್ನು ಬೆಳಗುವಾಗ ಅದು ಕೇವಲ ಅಮ್ಮನಿಗೆ ಮಾತ್ರ ಸಲ್ಲುತ್ತೆ ಅಂತ ಅರ್ಥ ಮಾಡಿಕೊಳ್ಳಬೇಡಿ, ಎಲ್ಲ ದೇವತೆಗಳಿಗೂ ಅದು ಸಂದಾಯವಾಗುತ್ತೆ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಈ ವಿಶ್ವವು ತ್ರಿಗುಣಗಳಿಂದ ಕೂಡಿದೆ. ತ್ರಿಗುಣಗಳಿಂದ ಕೂಡಿದಂಥ ಈ ವಿಶ್ವದಲ್ಲಿ ಜಗನ್ಮಾತೆ ತಾನು ಸಂಪೂರ್ಣವಾಗಿ ವ್ಯಾಪಿಸಿದ್ದರೂ ಅವಳಿಗೆ ಈ ತ್ರಿಗುಣಗಳ ಲೇಷವೂ ಅಂಟುವುದಿಲ್ಲ. ಅವಳು ತ್ರಿಗುಣಾತೀತಳು, ಗುಣಾತೀತಳು. ಆದರೆ ವಿಶ್ವ ನಿರ್ವಹಣೆಗೋಸ್ಕರವಾಗಿ ಬ್ರಹ್ಮ ಸೃಷ್ಟಿ ಮಾಡಬೇಕಾದರೆ ಆತನಿಗೆ ರಜೋಗುಣವನ್ನು ಕೊಡ್ತಾಳೆ. ಹಾಗೆ ಸ್ಥಿತಿ ಕಾರ್ಯಕ್ಕೋಸ್ಕರವಾಗಿ ನಾರಾಯಣನಿಗೆ ಸತ್ವಗುಣವನ್ನು ಕೊಡ್ತಾಳೆ. ಇನ್ನು ರುದ್ರನಿಗೆ ಲಯ ಕಾರ್ಯ ಮಾಡಲು ಸಲುವಾಗಿ ತಮೋಗುಣವನ್ನು ಕೊಡುತ್ತಾಳೆ. ಈ ಸೃಷ್ಟಿಯಾದಿ ಸಮಸ್ತ ಕಾರ್ಯವನ್ನ
ಈ ತ್ರಿಮೂರ್ತಿಗಳ ಮೂಲಕ ಶಕ್ತಿ ರೂಪದಿಂದ ತಾನೇ ಇದ್ದು ನಡೆಸ್ತಾ ಇದ್ದಾಳೆ. ಆದರೆ ತಾನು ಮಾತ್ರ ಯಾವ ಗುಣಕ್ಕೂ ಅಂಟದೆ ಗುಣಾತೀತ ಸ್ಥಿತಿಯಲ್ಲಿದ್ದಾಳೆ. ಆದ್ದರಿಂದ ಇಂತಹ ತ್ರಿಗುಣಾತೀತಳಾದ ಅಮ್ಮನನ್ನ ನಾವು ಸದಾಕಾಲ ಉಪಾಸನೆ ಮಾಡಿದರೆ ಈ ಪ್ರಾಪಂಚಿಕವಾದ ತ್ರಿಗುಣಗಳು ನಮ್ಮನ್ನ ಬಾಧಿಸುವುದಿಲ್ಲ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಶ್ರೀಲಲಿತೆಯನ್ನ ನಾವು ಆರಾಧನೆ ಮಾಡಿದ್ದೇ ಆದರೆ ತ್ರಿಮೂರ್ತಿಗಳೇ ಮೊದಲಾದ ಸಮಸ್ತ ದೇವಾನುದೇವತೆಗಳನ್ನು ಆರಾಧನೆ ಮಾಡಿದಂತೆ, ಅವರಿಗೂ ಆ ಪೂಜೆ ಆ ನಮಸ್ಕಾರಗಳು ಸಲ್ಲುತ್ತೆ ಅನ್ನುವಂಥ ಚಿಂತನೆಯನ್ನ ಈ ಶ್ಲೋಕದಲ್ಲಿ ಗುರುಗಳು ಹೇಳಿದ್ದಾರೆ. ಆತ್ಮೀಯರೇ, ಇಂತಹ ದಿವ್ಯವಾದ ಚಿಂತನೆಯನ್ನು ಕೊಟ್ಟಂಥ ಗುರುಗಳ ಪಾದಾರವಿಂದಗಳಿಗೂ ಜಗನ್ಮಾತೆಯ ಪಾದಗಳಿಗೂ ಸಹ ನಮಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.